ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ನಾವು ಯಾವುದೇ ಕೆಲಸವನ್ನ ಪ್ರಾರಂಭಿಸುವಾಗ ಪ್ರಾವೀಣ್ಯತೆಗಿಂತ ಪ್ರಮುಖವಾಗಿ ಬೇಕಾಗಿರುವಂತದ್ದು ಶ್ರದ್ಧೆ ಮತ್ತು ನಿಷ್ಠೆ ಅಂತ ಹೇಳ್ತಾ ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರು ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಸೋಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಃ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಸಮರ್ಥ ಸದ್ಗುರು ಶಿರಡಿ ಸಾಯಿನಾಥಾಯ ನಮಃ. ಓಂ ಗುರುದೇವ ದತ್ತಾತ್ರೇಯ ದೇವತಾಭ್ಯೋ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣವಾಹಿನಿಯ ವೀಕ್ಷಕರಿಗೂ ಭಕ್ತ ಕುಲಕೋಟೆಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ತಮ್ಮೆಲ್ಲರ ಮನೋಭಿಷ್ಟಾದಿಗಳನ್ನ ಸಿದ್ಧಿಸುವಂತ ಅವಕಾಶವನ್ನ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆ ಅಡಿದ ವರಗಳಿಗೆ ಪಾಮರನಾದಂತಹ ನಾನು ವಂದಿಸಿ ಈ ಶುಭ ಮಂಗಳವನ್ನ ಪ್ರಾರಂಭಿಸೋಣ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಈ ದಿನ ಸ್ವಸ್ತಿಶ್ರೇ ವಿಕಾರಿಣಾಂ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವೇಜ ಮಾಸದ ಕೃಷ್ಣ ಪಕ್ಷ, ಅದರಲ್ಲೂ ಸಂಕಷ್ಟಹರ ಚೌತಿ ದಿನ. ಇನ್ನು ಕೃತಿಕಾ ನಕ್ಷತ್ರ ಗುರುವಾರ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಈ ಸಂಕಷ್ಟರ ಚತುರ್ಥಿ, ಅದರಲ್ಲೂ ಅದೆಷ್ಟೋ ಮನೆಗಳಲ್ಲಿ ಅದೆಷ್ಟೋ ಭಕ್ತವೃಂದದಲ್ಲಿ ಆ ಗಣಪತಿಯನ್ನ ಅನನ್ಯವಾಗಿ ಆರಾಧನೆ ಮಾಡುವಂತ ಆ ಪದ್ಧತಿಯನ್ನ ರೂಢಿಸಿಕೊಂಡು ಬಂದಿರತಕ್ಕಂಥದ್ದು ಅದೆಷ್ಟೋ ಭಕ್ತಾದಿಗಳಲ್ಲಿರ್ತಕ್ಕಂಥ ಒಂದು ಭಕ್ತಿ. ಇನ್ನೂ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಆಸನಾಂಬ ತಾಯಿಯ ದರ್ಶನ ಭಾಗ್ಯವನ್ನ ಅಮಾವಾಸ್ಯೆಯವರೆಗೆ ಆ ತಾಯಿಯ ದರ್ಶನವನ್ನು ಪಡೆಯತಕ್ಕಂಥದ್ದು ನಮ್ಮೆಲ್ಲರ ಪರಮ ಸೌಭಾಗ್ಯ. ಇನ್ನು ಆ ತ್ರಿಶಕ್ತಿ ರೂಪಿಣಿ ಆಗಿರ್ತಕ್ಕಂಥ ಆಸನಾಂಬ ತಾಯಿಯು ವರ್ಷಕ್ಕೆ ಒಮ್ಮೆ ನಮ್ಮೆಲ್ಲರಿಗೂ ಕೂಡ ಜ್ಯೋತಿ ರೂಪಳಾಗಿ ದರ್ಶನವನ್ನು ನೀಡುವುದರ ಮುಖಾಂತರವಾಗಿ ಈ 12-13 ದಿನಗಳ ಕಾಲ ನಮ್ಮೆಲ್ಲ ಮನೋಕಾಮನಾದಿಗಳನ್ನ ಸಿದ್ಧಿಸಿಕೊಳ್ಳುವಂತ ಅವಕಾಶವನ್ನ ಆ ಜಗನ್ಮಾತೆ ಸಂಪೂರ್ಣವಾಗಿ ನಮಗೆ ಅನುಗ್ರಹದಾತಳಾಗಿ ಇವತ್ತಿನ ದಿನದಿಂದ ನಾವು ಕಾಣ್ತಕ್ಕಂಥದ್ದು ನಮ್ಮ ಪರಮ ಸೌಭಾಗ್ಯ. ಇನ್ನು ಇವತ್ತಿನ ದಿನದಲ್ಲಿ ಸಂಕಷ್ಟಹರ ಚತುರ್ಥಿ, ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಆ ಗಣಪತಿ ಆರಾಧನೆ ಮಾಡುವುದರಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಾದಿಗಳಿಂದಲೂ ಕೂಡ ನಾವು ಮುಕ್ತಿಯನ್ನು ಪಡೆಯುವುದು ಅತ್ಯಂತ ಶೀಘ್ರವಾಗಿ, ಈ ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಬೇಡದ ವರಗಳನ್ನು ಕೊಡ್ತಕ್ಕಂಥವನು ಆ ಗಣಪತಿ. ಹಾಗಾಗಿ ಆ ಗಣಪತಿಯ ಸಂಕಷ್ಟರ ಚತುರ್ಥಿ ದಿನದಂದು ವಿಶೇಷವಾಗಿ ಉಪವಾಸ ಇರ್ತಕ್ಕಂಥವರು ಇಂದಿನ ದಿನದಲ್ಲಿ ರಾತ್ರಿ 8:46 ಆನಂತರದಲ್ಲಿ ಚಂದ್ರೋದಯವನ್ನ ವೀಕ್ಷಣೆ ಮಾಡುವುದರ ಮುಖಾಂತರವಾಗಿ, ಚಂದ್ರ ದರ್ಶನ ಮಾಡುವುದರ ಮುಖಾಂತರವಾಗಿ ಆ ಆಹಾರವನ್ನು ಸ್ವೀಕರಿಸಬಹುದು. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ಒಂದು ದಿನದಲ್ಲಿ ವಿಶೇಷವಾಗಿ ಕೃತಿಕಾ ನಕ್ಷತ್ರ. ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳು ವಿಶೇಷವಾಗಿ ಅಧಿಕಾರದಾಹಿಗಳಾಗಿರ್ತಾರೆ. ಯಾವುದೇ ಕೆಲಸವನ್ನು ಸಹಿತ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರವಾಗಿ ಹಲವಾರು ಸಂಘ ಸಂಸ್ಥೆಗಳನ್ನ ನಡೆಸುವುದೋ ಅಥವಾ ಹಲವರ ಆ ಮೇಲಿನ ವರ್ಗದ ಆ ಕಾಯಕವನ್ನ ಮಾಡುವುದೋ, ಈ ರೀತಿ ಆಗಿರ್ತಕ್ಕಂಥ ಕೆಲಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾವೀಣ್ಯತೆ ಜೊತೆಗೆ ಪ್ರಾಬಲ್ಯವನ್ನ ಹೊಂದುವುದರ ಮುಖಾಂತರವಾಗಿ ಈ ಸಮಾಜಕ್ಕೆ ಅವರು ಒಬ್ಬ ಮಾರ್ಗದರ್ಶಕರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೆಣ್ಣು ಮಕ್ಕಳಾಗಿದ್ದಲ್ಲಿ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಈ ಒಂದು ಕೃತಿಕಾ ನಕ್ಷತ್ರ, ಅದರಲ್ಲೂ ಸಹಿತ
ರವಿಯ ಅಧಿಕಾರಕನಾಗಿರುವುದರಿಂದ ಇವತ್ತಿನ ದಿನ ಜನಿಸಿದಂತಹ ಹೆಣ್ಣು ಮಕ್ಕಳು ವಿಶೇಷವಾಗಿ ತಂದೆಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥವರಾಗಿರ್ತಾರೆ. ತಂದೆ ತನ್ನ ಮಗಳೇ ಸರ್ವಸ್ವ ಅಂತಕ್ಕಂಥ ಆ ಒಂದು ಅಗಾಧವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯಾದಿಗಳನ್ನ ನೋಡುವುದರ ಮುಖಾಂತರವಾಗಿ ತನ್ನಲ್ಲಿ ಇರ್ತಕ್ಕಂಥ ಪ್ರೀತಿ ಮಮತೆ ಮಮಕಾರಾದಿಗಳನ್ನ ನೀಡುವುದರ ಮುಖಾಂತರವಾಗಿ ತನ್ನ ಮಗಳೇ ತನಗೆ ಸರ್ವಸ್ವ ಅನ್ನತಕ್ಕಂಥ ಆ ಭಾವನೆಯಲ್ಲಿರ್ತಕ್ಕಂಥ ಅದೆಷ್ಟೋ ತಂದೆಯರನ್ನ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳನ್ನ ಪ್ರೀತಿಸುವಂತಹ ತಂದೆಯವರಾಗಿರ್ತಾರೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ದಿನದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ಹಾಸನಾಂಬೆಯ ದರ್ಶನ ಜೊತೆಗೆ ಸಂಕಷ್ಟರ ಚತುರ್ಥಿ ಇವೆರಡು ಸಂಯೋಗದಲ್ಲಿರ್ತಕ್ಕಂಥ ಈ ಒಂದು ಗುರುವಾರ ಇನ್ನು ಬಹಳ ವಿಶೇಷವೇ ಸರಿ. ಈ ಗುರುಗಳ ಸನ್ನಿಧಾನದಲ್ಲಿ ಇವತ್ತಿನ ದಿನದಲ್ಲಿ ಕಲಿಯುಗದ ಅವತಾರ ಪುರುಷರಾಗಿರ್ತಕ್ಕಂಥ ಶಿರ್ಡಿ ಸಾಯಿನಾಥರೋ, ರಾಘವೇಂದ್ರ ಸ್ವಾಮಿಗಳು, ಗುರುದೇವ ದತ್ತಾತ್ರೇಯರು ಅಥವಾ ತಮ್ಮ ತಮ್ಮ ಪ್ರಾಂತ್ಯದ ಗುರುಗಳ ಸಮ್ಮುಖದಲ್ಲಿ ಇವತ್ತಿನ ದಿನದಲ್ಲಿ ತೆರಳಿ ಆ ಗುರುಗಳ ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭಾನಂದಾದಿಗಳನ್ನ ನೀವು ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಭಕ್ತಿಗನುಸಾರವಾಗಿ ನೀವು ಅನುಸರಿಸುವಂತಹ ಗುರು ಪರಂಪರಾ ಆ ಪದ್ಧತಿಯಲ್ಲಿದ್ದಂಥವರು ವಿಶೇಷವಾಗಿ ಇವತ್ತಿನ ದಿನ ಗುರುಗಳ ಸಾನ್ನಿಧ್ಯಕ್ಕೆ ತೆರಳಿ ಗುರುಗಳ ಯೋಗಕ್ಷೇಮಾದಿಗಳನ್ನು ವಿಚಾರಿಸುವ ಸಲುವಾಗಿ ಆ ಗುರುಗಳ ಬಳಿಗೆ ತೆರಳಿ ಅವರ ಆಶೀರ್ವಾದವನ್ನು ಸ್ವೀಕರಿಸುವುದರ ಮುಖಾಂತರವಾಗಿ ಯಥಾಶಕ್ತಿ ಶಕ್ತ್ಯಾನುಸಾರವಾಗಿ ಫಲದಕ್ಷಿಣಾದಿಗಳನ್ನ ಗುರುಗಳಿಗೆ ಅರ್ಪಣೆಯನ್ನು ಮಾಡಿ ತಮ್ಮ ಸಾಯುಜ್ಯವನ್ನು ಸಿದ್ಧಪಡಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ಶಕ್ತ್ಯಾನುಸಾರವಾಗಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥದ್ದು ಅಥವಾ ಪಟ್ಟಣ ನಗರಗಳ ಸಮೀಪದಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮವೋ ವೃದ್ಧಾಶ್ರಮವೋ ಈ ರೀತಿಯಾಗಿರ್ತಕ್ಕಂಥ ಅನಾಥಾಶ್ರಮಗಳಿಗೆ ತೆರಳುವುದರ ಮುಖಾಂತರವಾಗಿ ಇವತ್ತಿನ ಈ ಸುದಿನದಲ್ಲಿ ಅದರಲ್ಲೂ ಸಹಿತ ಗುರುವಿನ ಅನುಗ್ರಹಕಾರಕನಾಗಿರ್ತಕ್ಕಂಥ ಗುರುವಿನ ಆ ಪರ್ವಕಾಲವಾಗಿದ್ದರಿಂದ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ಮಕ್ಕಳಿಗೋ ಅಥವಾ ವೃದ್ಧರಿಗೋ ನಿಮ್ಮ ಶಕ್ತ್ಯಾನುಸಾರವಾಗಿ ದಯಮಾಡಿ ಹೊಸ ವಸ್ತ್ರಾದಿಗಳನ್ನು ಕೊಡ್ತಕ್ಕಂಥದ್ದು ಪರಮಶ್ರೇಷ್ಠ. ನಮ್ಮ ಮಕ್ಕಳಾಗೆ ಅವರನ್ನು ಕೂಡ ಭಾವನೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ಶಕ್ತಿಯಾನುಸಾರವಾಗಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಾನುಸಾರವಾಗಿ ಅವರನ್ನ ಸತ್ಕರಿಸುವುದರಿಂದ ಇವತ್ತಿನ ದಿನದಲ್ಲಿ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು. ಇವತ್ತಿನ ಕಾಲಘಟ್ಟದಲ್ಲಿ ಯುವ ಜನಾಂಗಕ್ಕೆ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜವಾಬ್ದಾರಿಗಳು ಸಾಕಷ್ಟಿರುವುದರಿಂದ ತಾವು ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪ್ರಾಂತ್ಯದಲ್ಲಿದ್ದಂತಹ ಹಲವಾರು ಸಂಘ ಸಂಸ್ಥೆಗಳು, ಈ ರೀತಿ ಆಗಿರ್ತಕ್ಕಂತಹ ಆ ಒಂದು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಈ ರೀತಿ ಆಗಿರ್ತಕ್ಕಂಥ ಆಶ್ರಮಗಳ ಸಂಪರ್ಕವನ್ನ ತಾವು ಇಟ್ಕೊಳ್ಳುವುದರ ಮುಖಾಂತರವಾಗಿ ವಿದ್ಯಾಸಂಸ್ಥೆಗಳು, ಈ ಸಮಾಜಮುಖವಾಗಿ ಕೆಲಸ ಮಾಡುವಂತಹ ಅದ್ಯಾವುದೇ ಅಂಗಸಂಸ್ಥೆಗಳಾಗಿದ್ದರೂ ಕೂಡ ಅದರೊಟ್ಟಿಗೆ ಇವತ್ತಿನ ಯುವಜನತೆ ಸಂಪರ್ಕವಾಗಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳುವುದರ ಮುಖಾಂತರವಾಗಿ ಆ ಇರ್ತಕ್ಕಂಥ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಯಾದಿಗಳನ್ನ ಆ ಸರಿಪಡಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿರುವುದರಿಂದ ನಾವೆಲ್ಲರೂ ಕೂಡ ಸೇರಿ ಇವತ್ತಿನ ಕಾಲಘಟ್ಟದಲ್ಲಿ ಮೊದಲನೆಯದಾಗಿ ವೃದ್ಧಾಶ್ರಮಗಳನ್ನ, ಅಲ್ಲಿಂದ ನೀವು ಅನಾಥಾಶ್ರಮಗಳನ್ನ, ಅಲ್ಲಿಂದ ಅಂಗವಿಕಲರ ಆಶ್ರಮಾದಿಗಳನ್ನ ನಾವು ಇವತ್ತಿನ ದಿನದಲ್ಲಿ ಸದಾಕಾಲ ಅವರ ಸಂಪರ್ಕದಲ್ಲಿ ಇರುವುದರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಅದೆಷ್ಟೋ ಅನರ್ಥವಾಗಿ ವ್ಯಯಿಸುವಂತ ಆ ಹಣದ ಒಂದಿಷ್ಟು ಭಾಗವನ್ನಾದರೂ ಆ ಕಾಯಕಕ್ಕೆ ನೀವು ತೆಗೆದಿಡುವುದರ ಮುಖಾಂತರವಾಗಿ ಅವರ ಜೀವನಕ್ಕೆ ನೀವು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರಿ ಅಂತೇಳಿ ಆ ಯುವಜನತೆಯಲ್ಲಿ ನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ಇನ್ನಷ್ಟು ನಾವು ಶುಭಕರವಾಗಿರ್ತಕ್ಕಂಥ ದಿನವನ್ನಾಗಿ ನೋಡುವ ಆ ಅವಕಾಶವನ್ನ ಹಾಸನಾಂಬೆ ತಮ್ಮೆಲ್ಲರಿಗೂ ದೃಢವಾಗಿರ್ತಕ್ಕಂಥ ಆಯುರಾರೋಗ್ಯಾದಿಗಳನ್ನು ಅನುಗ್ರಹಿಸಲಿ ಅಂತೇಳಿ ಜಗನ್ಮಾತೆಯಲ್ಲಿ ನನ್ನ ಪ್ರಾರ್ಥನೆ. ಗುರುಗಳೇ, ಇಂದಿನ ದಿನ ವಿಶೇಷತೆಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ಉಪಯುಕ್ತ ಮಾಹಿತಿಯ ವಿಭಾಗದಲ್ಲಿ ದತ್ತೂರಿಯ ಮಹತ್ವವನ್ನ ತಿಳಿಸ್ಕೊಡಿ. ಇವತ್ತಿನ ಯುವಜನತೆಗೆ ಈ ದತ್ತೂರಿ ಅಂತಕ್ಕಂಥದ್ದೇ ತಿಳಿದೇ ಇರತಕ್ಕಂಥದ್ದು ನಮ್ಮ ದುರ್ದೈವ. ಆದರೆ ಹಳ್ಳಿಗಾಡಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರಿಗೂ ಸಹಿತ ಚಿರಪರಿಚಿತವಾಗಿರ್ತಕ್ಕಂಥದ್ದು ಈ ದತ್ತೂರಿ ಗಿಡ. ಈ ದತ್ತೂರಿ ಗಿಡವನ್ನ ಸಹಜವಾಗಿ ನಾವು ಬಹಳಷ್ಟು ವಿಷಕಾರಿಯಾಗಿರ್ತಕ್ಕಂಥ ಪದಾರ್ಥ ಅಂತಕ್ಕಂಥದ್ದು ಮಾತ್ರ ನಮಗೆ ತಿಳಿದಿದೆ. ಆದರೆ ಈ ಗಿಡದಿಂದ ನಮಗದೆಷ್ಟು ಉಪಯೋಗವಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯುವುದರ ಮುಖಾಂತರವಾಗಿ ಇದರ ಪ್ರಾಮುಖ್ಯತೆ ಮತ್ತೆ ಇದರ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ದಿನದಲ್ಲಿ ತಿಳಿಯೋಣ. ಸ್ವಲ್ಪ ಗಿಡವೆಲ್ಲವೂ ಕೂಡ ನಾವು ಇದನ್ನ ಸಾಕಷ್ಟು ದೂರದಿಂದ ಪ್ರಯಾಸ ಪಟ್ಟು ತಂದಿದ್ದೀವಿ. ಹಾಗಾಗಿ ಗಿಡ ಎಲ್ಲ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಇದರ ಕಾಯಿ. ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ದತ್ತೂರಿ ಗಿಡಗಳಿರುತ್ತೆ. ಇದು ಬಿಳಿ ದತ್ತೂರಿ ಮತ್ತು ಕಪ್ಪು ದತ್ತೂರಿ ಅಂತ. ಇದು ತುಂಬಾ ದೊಡ್ಡದಾದ ಬೃಹದಾಕಾರವಾಗಿ ಬೆಳೆದ ನಂತರದಲ್ಲಿ
ನಾವು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧಿ ಗುಣಗಳನ್ನ ಹೊಂದಿಲ್ಲದೆ ಇದ್ದರೂ ಸಹಿತ ಇದು ನಮಗೆ ಅತ್ಯವಶ್ಯವಾಗಿರ್ತಕ್ಕಂಥ ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಒಂದು ವಸ್ತು. ಇದರೊಟ್ಟಿಗೆ ನಾವು ಸೇರಿಸಿದಂತಹ ಸಂದರ್ಭದಲ್ಲಿ ನಾವು ಅದೆಷ್ಟೋ ಸಣ್ಣ ಪುಟ್ಟದಾಗಿ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥ ಆ ಮಳಿಗೆಗಳಿರ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ಸ್ಥಳಗಳು, ಸಣ್ಣ ಪುಟ್ಟದಾಗಿ ಚಿಲ್ಲರೆ ಅಂಗಡಿ, ತರಕಾರಿ ಅಂಗಡಿ, ಈ ರೀತಿಯಾಗಿರ್ತಕ್ಕಂಥ ಅಂಗಡಿಗಳನ್ನ ನಾವು ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಜೀವನೋಪಾಯಕ್ಕೋಸ್ಕರವಾಗಿ ಹಲವಾರು ಉಪಮಾರ್ಗಗಳನ್ನ ನಾವು ಕಂಡುಕೊಂಡಿರ್ತೀವಿ. ವ್ಯಾಪಾರದಲ್ಲಿ ನೀವು ಒಂದಿನ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ, ಮತ್ತೊಂದು ದಿನ ಮಧ್ಯಮವಾಗಿರ್ತಕ್ಕಂಥ ವ್ಯಾಪಾರ, ಮಗದೊಂದು ದಿನ ಅಧಮವಾಗಿರ್ತಕ್ಕಂಥ ವ್ಯಾಪಾರ. ಒಂದು ದಿನ ವ್ಯಾಪಾರವಿದೆ, ಒಂದು ದಿನ ವ್ಯಾಪಾರವಿಲ್ಲ, ಒಂದು ದಿನ ಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರ. ಈ ರೀತಿಯಾಗಿ ನಾವು ಹಲವಾರು ಸಂದರ್ಭಗಳನ್ನ ಹಲವಾರು ದಿನಗಳಲ್ಲಿ ನೋಡ್ತಾ ಇರ್ತೇವೆ. ಆದರೆ ಪ್ರತಿಯೊಬ್ಬರಿಗೂ ಸಹಿತ ಆ ಆಟದಲ್ಲಿ, ಚದುರಂಗದ ಆಟದಲ್ಲಿ ಗೆಲ್ಲಬೇಕಂತಕ್ಕಂಥ ಹಂಬಲವನ್ನು ಮಾತ್ರ ಹೊಂದಿರ್ತಾರೆ ಹೊರತಾಗಿಯೂ ಅವರ ಸೋಲನ್ನ ಯಾವೊಬ್ಬ ಪಟುವೂ ಸಹಿತ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡಿರ್ತಕ್ಕಂಥದ್ದು ಇರೋದಿಲ್ಲ. ಹಾಗೆ ನಾವು ಕೂಡ ಈ ವ್ಯಾಪಾರವನ್ನು ಪ್ರಾರಂಭಿಸುವ ಆ ಮುನ್ನ ನಾವು ಯೋಚನೆ ಮಾಡತಕ್ಕಂಥದ್ದೇ ಬಹಳ ಮುಖ್ಯವಾಗಿ. ನಾವು ಇದರಿಂದ ಆಶಾವಾದಿಗಳಾಗಿ ನಾವು ವ್ಯಾಪಾರದಲ್ಲಿ ವೃದ್ಧಿ ಆಗುವುದರ ಮುಖಾಂತರವಾಗಿ ನಾವು ಒಂದಷ್ಟು ಕನಸುಗಳನ್ನ ಆ ವ್ಯಾಪಾರದ ಮೇಲೆ ಕಟ್ಟಿಕೊಳ್ಳುವುದರ ಮುಖಾಂತರವಾಗಿ ವ್ಯಾಪಾರವನ್ನು ಮಾಡತಕ್ಕಂಥವರಾಗಿರ್ತೇವೆ. ಆದ್ರೆ ಹಲವಾರು ಸಂದರ್ಭಗಳಲ್ಲಿ ಈ ರೀತಿಯಾಗಿ ಯಾವುದಾದ್ರೂ ಆ ಸಂದರ್ಭಕ್ಕನುಸಾರವಾಗಿ ವ್ಯಾಪಾರ ಹಿಮ್ಮುಖವಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಮನಸ್ಸಿಗೆ ನೋವಾಗ್ತಕ್ಕಂಥದ್ದಾಗಿರುತ್ತೆ. ಆದರೂ ಇವತ್ತಿನ ಸ್ಥಿತಿಯಲ್ಲಿ ನಾವು ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ನಿತ್ಯವೂ ಸಹಿತ ಹೇಗೆ ಒಂದು ದೀಪವು ಉರಿಯಲು ಸಹಾಯವಾಗ್ತಕ್ಕಂಥ ಎಣ್ಣೆಯಿಂದ ಆ ದೀಪ ಉರಿತಾ ಇರುತ್ತೋ ಅದನ್ನ ನಾವು ಗಮನಿಸುವ ಮುಖಾಂತರವಾಗಿ ನಮ್ಮ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ಆ ಮನಸ್ಸಿನಿಂದ ಅದೆಷ್ಟೋ ನಾವು ಯಾವ ರೀತಿಯಾಗಿ ದೀಪವನ್ನ ನಾವು ರಕ್ಷಣೆ ಮಾಡುತ್ತೀವೋ ಅದೇ ರೀತಿಯಾಗಿ ನಾವು ವ್ಯಾಪಾರವನ್ನು ಮಾಡುವಂತ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವ್ಯಾಪಾರವಿದ್ದರೂ ಸಹಿತ ನಾವು ಅದರ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ರಿಂದ ನಾವು ಈ ರೀತಿಯಾಗಿ ಉಪಮಾರ್ಗಗಳನ್ನ ಹುಡುಕಿಕೊಳ್ಳುವುದರ ಮುಖಾಂತರವಾಗಿ ವನಸರಿಗಳಲ್ಲಿ ಸಾಕಷ್ಟು ನಮ್ಮ ಋಷಿಮುನಿಗಳು ನಮಗದೆಷ್ಟೋ ಮಾರ್ಗಗಳನ್ನ ತೋರಿಸಿಕೊಟ್ಟಿದ್ದಾರೆ. ಇವತ್ತಿನ ಕಾಲದಿನಗಳಲ್ಲಿ ನಾವು ಅದನ್ನ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ. ಆದರೆ ಹಿಂದಿನ ಕಾಲಗಳಲ್ಲಿ ನಾವು ಓದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವನಸರಿಗಳಿಂದಲೇ ಅದೆಷ್ಟೋ ಪರಿಹಾರಗಳನ್ನ ಕಂಡುಕೊಳ್ತಾ ಇದ್ದಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಪೂರ್ವಜರಿಂದ ನಾವು ತಿಳ್ಕೊಂಡಿರ್ತಕ್ಕಂಥದ್ದಿದೆ. ಇದು ಕೂಡ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಈ ದತ್ತೂರಿ ಗಿಡಕ್ಕೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೈವ. ಇದೊಂದೆಡೆ ಅದೆಷ್ಟೋ ಕುಟುಂಬಗಳು, ಅದೆಷ್ಟೋ ಹುಡುಗರು ಇದನ್ನು ನೋಡಿದ್ರು ಸಹಿತ ಕಡಿದು ಬಿಸಾಡುವಂತ ಆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಅದೆಷ್ಟೋ ಜಾಗದಲ್ಲಿದೆ. ಆದರೆ ಇವತ್ತಿನ ಈ ಉದ್ದೇಶ ನಾನು ಇವತ್ತು ಇದನ್ನ ನಿಮ್ಮ ಮುಂದೆ ತಂದಿರತಕ್ಕಂಥದ್ದು ಇದರಿಂದ ನಾವು ಎಷ್ಟು ಉಪಯೋಗವನ್ನು ಪಡೆಯಬಹುದು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಸಲುವಾಗಿ ನಾನು ಇವತ್ತಿನ ದಿನದಲ್ಲಿ ಈ ಗಿಡವನ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಇದರ ಬಗ್ಗೆ ಇನ್ನಷ್ಟು ಯಾವ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸಬೇಕು, ಯಾವ ರೀತಿಯಾಗಿ ಇದನ್ನು ಉಪಯೋಗಿಸುವುದರ ಮುಖಾಂತರವಾಗಿ ನಮ್ಮ ವ್ಯಾಪಾರದ ವೃದ್ಧಿ ಜೊತೆಗೆ ನಮಗೆ ಬಂದಿರತಕ್ಕಂಥ ದೋಷ ಅಂದ್ರೆ ದೃಷ್ಟಿ ದೋಷಾದಿಗಳಿಂದ ನಾವು ವಿಮುಕ್ತಿಯನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ಲಿದ್ದೀನಿ. ಖಂಡಿತವಾಗಿ ಗುರುಗಳೇ, ತಾವು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ನಾವು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ಭಾಯ ಮಹಾದೇವಾಯ ತೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮಹಾಮೃತ್ಯುಂಜಯ ದೇವತಾಭ್ಯೋ ನಮಃ. ಸದ್ಗುರುಭ್ಯೋ ನಮಃ. ಮೊದಲಿಗೆ ಮೇಷರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ತಾವು ಯಾವುದಾದರೂ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ವಿಚಾರಗಳನ್ನ ಮನಸ್ಸಿಗೆ ಹಚ್ಚಿಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ಸಹೋದ್ಯೋಗಿಗಳ ಒಟ್ಟಿಗೆ ಯಾವುದಾದ್ರೂ ಕಲಹಗಳಿಗೆ ಕಾರಣಪ್ರದವಾಗಿರ್ತಕ್ಕಂಥ ಮಾತುಗಳನ್ನ ಆಡುವುದರ ಮುಖಾಂತರವಾಗಿ ಅವರ ಮನಸ್ಸಿಗೂ ನಿಮ್ಮ ಮನಸ್ಸಿಗೂ ಬೇಸರವನ್ನ ಮಾಡುವುದೋ ಅಥವಾ ಬೇಸರವನ್ನ ಪಟ್ಟುಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಆ ವೃತ್ತಿರಂಗದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ.
ಇನ್ನು ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇವತ್ತಿನ ದಿನದಲ್ಲಿ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು, ಯಾರೊಬ್ಬರ ಸಲಹೆಯನ್ನು ಪಡೆಯದೆ ನೀವೇ ಸ್ವಂತ ನಿರ್ಧಾರಗಳನ್ನು ಮಾಡುವುದರ ಮುಖಾಂತರವಾಗಿ ಆ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಾವುದಾದ್ರೂ ಪಾಲುದಾರಕ ವ್ಯವಹಾರಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ನೀವು ನಷ್ಟವನ್ನು ಅನುಭವಿಸಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ. ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 7, ಜೊತೆಗೆ ಕೆಂಪು ಬಣ್ಣ. ಈ ಕೆಂಪು ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ಮಾಡುವಂತ ಎಲ್ಲ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇನ್ನಷ್ಟು ಸಿದ್ಧಿಯನ್ನು ಸಾಧಿಸುವ ಸಲುವಾಗಿ ಆ ಗುರುಗಳ ದರ್ಶನವೋ, ಗುರುಗಳ ದರ್ಶನಾರ್ಥವಾಗಿ ತೆರಳಿ ಅಲ್ಲಿ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಔದುಂಬರ ವೃಕ್ಷಕ್ಕೆ 24 ಪ್ರದಕ್ಷಿಣೆಗಳು ಅಥವಾ ಗುರು ದತ್ತಾತ್ರೇಯ ದೇವರ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಗುರುಗಳ ದರ್ಶನ, ಜೊತೆಗೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಆ ನಿರ್ಗತಿಕರಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಆ ಫಲದಕ್ಷಿಣ ದಾನಾದಿಗಳನ್ನ ನೀಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ವೃಷಭ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರತಕ್ಕಂಥ ಪ್ರಾಬಲ್ಯವನ್ನು ಹೊಂದುವುದರ ಮುಖಾಂತರವಾಗಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ, ನಿಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ, ಅದರಲ್ಲೂ ಸಹಿತ ಈ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಆ ನೌಕರರಿಗೆ ವಿಶೇಷವಾಗಿರ್ತಕ್ಕಂಥ ಬಡ್ತಿ ಪಡೆಯುವುದೋ ಅಥವಾ ನಿಮ್ಮ ಮೇಲಧಿಕಾರಿಗಳ ಆ ಸಹಕಾರ ಸಿಗುವುದರ ಒಟ್ಟಿಗೆ ಇನ್ನಷ್ಟು ಆ ವೃತ್ತಿರಂಗದಲ್ಲಿ ನಿಮ್ಮದೇ ಹಿಡಿತವನ್ನು ಸಾಧಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಲಿದ್ದೀರಿ. ಇನ್ನು ಇವತ್ತಿನ ದಿನ ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 6, ಬಿಳಿ. ಆ ಬಿಳಿ ಬಣ್ಣ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆಯುವ ಸಲುವಾಗಿ ಒಂದು ಮುಷ್ಟಿ ಪ್ರಮಾಣದಷ್ಟು ಕಡಲೆಕಾಳನ್ನ ನೀವು ಗುರುಗಳ ಸನ್ನಿಧಾನಕ್ಕೆ ತೆರಳಿ ಗುರುಗಳ ಸನ್ನಿಧಾನದಲ್ಲಿ ಫಲದಕ್ಷಿಣಾದಿಗಳ ಸಹಿತವಾಗಿ ಇರತಕ್ಕಂಥ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಮಾಡುವುದರಿಂದಲೋ ಅಥವಾ ಆ ಪ್ರಾಂತ್ಯದಲ್ಲಿ ವಾಸ ಮಾಡುವಂತ ಆ ಶುನಕಗಳಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಆಹಾರ ಪದಾರ್ಥಗಳನ್ನು ನೀಡುವುದರಿಂದಲೂ ಕೂಡ ಆ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಇನ್ನಷ್ಟು ಶುಭಪ್ರದವಾಗಿರತಕ್ಕಂಥ ಆ ಸಮಯ ಮಧ್ಯಾಹ್ನ 3 ರಿಂದ 5 ಗಂಟೆಯ ತನಕ. ಈ ಸಮಯದಲ್ಲಿ ಯಾವುದೇ ಕೆಲಸವೋ ಅಥವಾ ವ್ಯವಹಾರಿಕವಾಗಿರ್ತಕ್ಕಂಥ ವ್ಯಾಪಾರವಾಗಿರ್ತಕ್ಕಂಥ ವಿಚಾರಾದಿಗಳನ್ನ ಚರ್ಚಿಸುವುದೋ ಆ ಕಾರ್ಯವನ್ನು ಪ್ರಾರಂಭಿಸುವುದರಿಂದಲೋ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ, ಅದರಲ್ಲೂ ಸಹಿತ ಮಹಾಗಣಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಇನ್ನಷ್ಟು ಶೀಘ್ರವಾಗಿ ನಿಮ್ಮ ಕಾರ್ಯದಲ್ಲಿ ನೀವು ಸಫಲತೆಯನ್ನ ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿ. ಈ ರಾಶಿ ನಕ್ಷತ್ರಾನುಸಾರವಾಗಿ ಇವತ್ತಿನ ದಿನದಲ್ಲಿ ಚಂದ್ರ ಮತ್ತು ಕೇತುವಿನ ಆಸ್ಥಾನ ಅಷ್ಟೊಂದು ಶುಭಕರವಾಗಿಲ್ಲ. ಹಾಗಾಗಿ ಮಾಡುವಂತ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಶುಕ್ರನ ಶುಭಪ್ರದವಾಗಿರ್ತಕ್ಕಂಥ ಶುಕ್ರನ ಅನುಗ್ರಹವು ಸ್ವಲ್ಪ ಮಟ್ಟಿಗೆ ಕೊರತೆ ಇರುವುದರಿಂದ ನೀವು ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಡುಕು ನಿರ್ಧಾರಗಳನ್ನ ನೀವು ಮಾಡದೇ ಇದ್ದಂತಹ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದು. ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5, ಜೊತೆಗೆ ಹಸಿರು ಬಣ್ಣ. ಈ ಹಸಿರು ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೋ 5 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ನೀವು ಮಾಡಿದ್ದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಯಾವುದೇ ಶುಭಪ್ರದವಾಗಿರತಕ್ಕಂಥ ಕೆಲಸಗಳ ಪ್ರಾರಂಭವೋ ಅಥವಾ ಕಾರ್ಯಕ್ಷೇತ್ರದ ಆರಂಭವನ್ನು ಮಾಡುವ ಸಲುವಾಗಿ ವಿಶೇಷವಾಗಿ ಮಧ್ಯಾಹ್ನದ ಅಭಿಜಿನ್ ಲಗ್ನದಲ್ಲಿ ಯಾವುದೇ ಕೆಲಸವನ್ನು ಕೂಡ ನೀವು ಪ್ರಾರಂಭಿಸಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಒಂದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಸ್ತುಲಂಬೋಧರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರವರದ ಮೂರ್ತಯೇ ನಮೋ ನಮಃ. ಆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿಯ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಕಟಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಗಮನಹರಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಮೇಲಾಗಿ ಯಾವುದೋ ಸಾಲವನ್ನು ಪಡೆಯುವ ಸಲುವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಇವತ್ತಿನ ದಿನವನ್ನ ದೂಡುವಂತಾದೀತು. ಅದರಿಂದ ಬೇಸರವನ್ನು ಪಟ್ಟುಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಆ ಕೆಲಸದಲ್ಲಿ ಹಿನ್ನಡೆಯನ್ನು ಅನುಭವಿಸಬಹುದಾಗಿರತಕ್ಕಂಥ ದಿನವಾದುದರಿಂದ ಸ್ವಲ್ಪ ಈ ಸಮಯವನ್ನೇ ನೀವು ವ್ಯಯಿಸುವುದರ ಮುಖಾಂತರವಾಗಿ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಆ ಜಾಣ್ಮೆಯಿಂದ ಕೆಲಸದ ಪ್ರವೃತ್ತಿಯನ್ನು ನೀವು ಸಾಧಿಸಿಕೊಳ್ಳಬಹುದಾಗಿದೆ.
ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯಾಪಾರ ಕಾರ್ಯಕ್ಷೇತ್ರದಲ್ಲೂ ಕೂಡ ಸಾಧಾರಣಮಯವಾಗಿರ್ತಕ್ಕಂಥ ಲಾಭ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ ನಿಮ್ಮ ರಾಶಿಗನುಸಾರವಾಗಿ 4, ಜೊತೆಗೆ ಹಳದಿ ಬಣ್ಣ. ಇವತ್ತಿನ ದಿನದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಸುವ ಸಲುವಾಗಿ ವಿಶೇಷವಾಗಿ ಗುರುವೇ ಸರ್ವಲೋಕಾನಾಂ ನಿಶಯೇ ಭವರೋಗಿಣಾಂ ವಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಮೇಧಾ ದಕ್ಷಿಣಾಮೂರ್ತಿಯ ಸನ್ನಿಧಾನಕ್ಕೆ ತೆರಳಿ ಅವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಯಥೋಚಿತವಾಗಿ ಆ ಪೂಜಾ ಸತ್ಕಾರಾದಿಗಳನ್ನ ನೀಡುವುದರ ಮುಖಾಂತರವಾಗಿ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನು ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಅದರಲ್ಲೂ ಇವತ್ತಿನ ದಿನದಲ್ಲಿ ಮಾಡುವಂತಹ ಕಾರ್ಯಕ್ಷೇತ್ರವಾದಂತಹ ಆ ಹೋಟೆಲ್ ಉದ್ಯಮಿ, ಅದರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೋ ಅಥವಾ ಆ ಉದ್ಯಮದಲ್ಲಿ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಲಾಭಾಂಶವನ್ನ ಪಡೆಯುವುದರ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡವಾಗಿರ್ತಕ್ಕಂಥ ದಿನವನ್ನು ಕೂಡ ನೀವು ಕಾಣಬಹುದಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಜಾಗ್ರತೆ, ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಇವೆರಡನ್ನೂ ಸಹಿತ ನಿಮ್ಮ ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಸಂಖ್ಯೆ 1, ಜೊತೆಗೆ ಕೆಂಪು ವರ್ಣ. ಈ 1ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಕೂಡ ಇವತ್ತಿನ ದಿನದಲ್ಲಿ ನೀವು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭ ಆನಂದಾದಿಗಳನ್ನ ಪಡೆಯುವ ಸಲುವಾಗಿ ಆ ಒಲ್ಲಿದೇನ ಸಮೇತನಾಗಿರ್ತಕ್ಕಂಥ ಗುರುವಿನ ಕಾರಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ನಿಮ್ಮ ಯಥಾಶಕ್ತಿಯಾಗಿ ಆ ಭಗವಂತನಿಗೆ ಹೂವಾದಿಗಳನ್ನು ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭಾನಂದಾದಿಗಳನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕನ್ಯಾ ರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ಯಾವುದಾದರೂ ಒಂದು ವಿಷಯಾನುಸಾರವಾಗಿ ಮನೆಯಲ್ಲೇ ಇದ್ದಂತಹ ಆ ಕೆಲಸ ಕಾರ್ಯಗಳನ್ನು ನೆರವೇರಿಸುವಂತಹ ದಿನವಾದುದರಿಂದ ಸ್ವಲ್ಪ ಮಟ್ಟಿಗೆ ಆ ಮೇಲಧಿಕಾರಿಗಳು ಯಾವುದಾದ್ರೂ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ವಿಷಯಾನುಸಾರವಾಗಿ ನಿಮ್ಮನ್ನ ಒತ್ತಡಮಯವಾಗಿರ್ತಕ್ಕಂಥ ಆ ಸಮಯಕ್ಕೆ ದೂಡಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡುವ ಸಲುವಾಗಿ ಬೆಳಿಗ್ಗೆ 8ರಿಂದ 9ರವರೆಗೆ, ಆನಂತರದಲ್ಲಿ ಮಧ್ಯಾಹ್ನ 12ರಿಂದ 1ರ ಮಧ್ಯೆ ಈ 2 ಸಮಯಗಳನ್ನು ನಿಗದಿ ಮಾಡಿ ಈ ಸಮಯದಲ್ಲಿ ಯಾವುದೇ ಶುಭಕರವಾಗಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಿದ್ದೆ ಆದರೆ ಇನ್ನಷ್ಟು ಶುಭ ಮತ್ತೆ ಲಾಭಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ತುಲಾರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಗುರುವಿನ ಆಸ್ಥಾನವೋ ಜೊತೆಗೆ ಆ ಬುಧ ಶುಕ್ರರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದರೊಟ್ಟಿಗೆ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ವೃತ್ತಿರಂಗದಲ್ಲಿ ನಿಮ್ಮ ಎಲ್ಲ ಸಹೋದ್ಯೋಗಿಗಳು ಅಥವಾ ನೀವು ನಿಮ್ಮನ್ನ ಅಗಾಧವಾಗಿ ಪ್ರೀತಿ ಮಾಡುವಂತಹ ನಿಮ್ಮ ಸಹಪಾಠಿಗಳು, ಹಿತಮಿತ್ರರೋ ಅಥವಾ ನಿಮ್ಮನ್ನ ಬಯಸುವಂತಹ ನಿಮ್ಮ ಮನೆಯವರು ಯಾರಾದರೂ ಸಹಿತ ಇವತ್ತಿನ ದಿನದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಸಲಹೆಗಳನ್ನು ನೀಡುವುದರ ಮುಖಾಂತರವಾಗಿ ಈ ನೀವು ಮಾಡುವಂತಹ ಕೆಲಸದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸುವುದರ ಮುಖಾಂತರವಾಗಿ ಇನ್ನಷ್ಟು ನಿಮಗೆ ಸಹಕಾರವನ್ನು ನೀವು ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಮಾಡುವಂತಹ ವ್ಯಾಪಾರ ಕಾರ್ಯಕ್ಷೇತ್ರದಲ್ಲೂ ಕೂಡ ಇವತ್ತಿನ ದಿನದಲ್ಲಿ ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದಂತ ಆ ರೀತಿಗೆ ಅನುಸಾರವಾಗಿ ಇವತ್ತಿನ ದಿನದಲ್ಲಿ 2ರಷ್ಟು ದ್ವಿಗುಣವಾಗಿರ್ತಕ್ಕಂಥ ಲಾಭಾದಿಗಳನ್ನ ಗಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 2, ಜೊತೆಗೆ ಹಸಿರು ಬಣ್ಣ. ಈ ಹಸಿರುಮಯವಾಗಿರ್ತಕ್ಕಂಥ ಯಾವುದೇ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭಾನಂದಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ದೇವತಾ ಆರಾಧನೆ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭು. ಆ ಸರ್ವಸಿದ್ಧಿ ಸಾಧಕನಾಗಿರ್ತಕ್ಕಂಥ ಆ ರಾಮದೂತನಾದ ಆಂಜನೇಯನ ಆರಾಧನೆ, ಆಂಜನೇಯನ ದರ್ಶನ, ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸುವುದರಿಂದ ಇನ್ನಷ್ಟು ಶುಭಾನಂದಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ,
ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳನ್ನ ಮಾಡುವುದರ ಮುಖಾಂತರವಾಗಿ ನಿಮ್ಮ ಮೇಲಧಿಕಾರಿಗಳ ಪ್ರಶಂಸನೀಯವಾಗಿರ್ತಕ್ಕಂಥ ಮಾತುಗಳಿಗೆ ಭಾಜನರಾಗುವಂತ ಆ ಒಂದು ಸುಯೋಗ. ಇನ್ನು ನಿಮ್ಮ ಸಮಯ ಪ್ರಜ್ಞೆ ಇವತ್ತಿನ ದಿನದಲ್ಲಿ ಎಲ್ಲ ರಂಗದಲ್ಲೂ ಕೂಡ ನಿಮ್ಮನ್ನ ವಿಸ್ತರಿಸುವುದರ ಮುಖಾಂತರವಾಗಿ ಹೊಸದಾಗಿ ಆಲೋಚನೆ ಅಥವಾ ಹೊಸದಾಗಿ ಆಲೋಚನೆ ಮಾಡುವಂತಹ ವೃತ್ತಿರಂಗದ ಆ ಕಾಯಕಕ್ಕೆ ಇವತ್ತಿನ ದಿನದಲ್ಲಿ ಚಾಲನೆ ನೀಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನು ಕೂಡ ನೀವು ಕಾಣಬಹುದಾಗಿದೆ. ಆದರೆ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ. ಇವತ್ತಿನ ದಿನದಲ್ಲಿ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯುವ ಸಲುವಾಗಿ ವಿಶೇಷವಾಗಿ ಆ ಸಿದ್ಧಿಪ್ರದಾತನಾಗಿರ್ತಕ್ಕಂಥ ಮಹಾಗಣಪತಿ ಆರಾಧನೆ ಜೊತೆಗೆ ಕುಲದೇವರ ಪ್ರಾರ್ಥನೆ ಮಾಡುವುದರಿಂದಲೂ ಕುಲದೇವರ ಆರಾಧನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭಕರವಾಗಿರ್ತಕ್ಕಂಥ ಫಲವನ್ನ ಪಡೆಯುವ ಸಲುವಾಗಿ ಇವತ್ತಿನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5. ಜೊತೆಗೆ ಹಳದಿ ಬಣ್ಣ, ಈ ಹಳದಿ ಬಣ್ಣ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಯಾವುದಾದರೂ ಹೊಸದಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡುವುದರಿಂದ ಆ ವೃತ್ತಿಯನ್ನ ಮುಂದೂಡತಕ್ಕಂಥದ್ದು ಅತ್ಯಂತ ಸೂಕ್ತದಾಯಕ. ಇನ್ನು ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನ ಪಡೆಯುವ ಸಲುವಾಗಿ ಮಹಾಗಣಪತಿ ಆರಾಧನೆ, ಕುಲದೇವರ ಪ್ರಾರ್ಥನೆ ಜೊತೆಗೆ ಸೂರ್ಯನಾರಾಯಣನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಪಡೆಯಬಹುದಾಗಿದೆ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅವರ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಧನುರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿರತಕ್ಕಂಥದ್ದು ಬಹಳ ಸೂಕ್ತ. ಯಾವುದಾದರೂ ಆರೋಗ್ಯದ ಅನಾಹುತಗಳಿಗೆ ಕಾರಣವಾಗುವಂತ ಆ ಪದಾರ್ಥಾದಿಗಳನ್ನು ಸ್ವೀಕರಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಪ್ರಾಬಲ್ಯವನ್ನ ಹೊಂದುವುದರ ಮುಖಾಂತರವಾಗಿ ಪುಸ್ತಕ ವ್ಯಾಪಾರಿಗಳು, ಬಳೆ ವ್ಯಾಪಾರಿಗಳು ಅಥವಾ ಈ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವ್ಯಾಪಾರಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂಥ ದಿನ. ಇವತ್ತಿನ ದಿನದಲ್ಲಿ ಸೌಂದರ್ಯವರ್ಧಕ ವಸ್ತುಗಳ ಮಾರಾಟಗಾರರು ಅಥವಾ ಆ ಸೌಂದರ್ಯವರ್ಧಕ ವಸ್ತುಗಳ ಹಂಚಿಕೆದಾರರಿಗೆ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ಇದರೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಆರಾಧನೆ ಜೊತೆಗೆ ಸಾಂಬಶಿವನ ದರ್ಶನ ಅಥವಾ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಬಿಲ್ವಾರ್ಚನೆಯೋ ಅಥವಾ ಭಸ್ಮಾರ್ಚನೆ ಮಾಡಿಸಿ ಇನ್ನಷ್ಟು ಅವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್, ಆ ಈಶಾನನಾಗಿರ್ತಕ್ಕಂಥ ಆ ಕರುಣಾಮಯನಾಗಿರ್ತಕ್ಕಂಥ ಸಾಂಬಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣುವುದರ ಮುಖಾಂತರವಾಗಿ ಇವತ್ತಿನ ಅತ್ಯಂತ ಶುಭಕರವಾಗಿರ್ತಕ್ಕಂಥ ಸಂಖ್ಯೆ 2. ಜೊತೆಗೆ ಬಿಳಿ ಬಣ್ಣ, ಈ ಬಿಳಿ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡುವ ನಿಮಿತ್ತವಾಗಿ ವಿಶೇಷವಾಗಿರತಕ್ಕಂಥ ಕಾಲ ಮಧ್ಯಾಹ್ನ 12ರಿಂದ 1:15 ಮಧ್ಯದಲ್ಲಿ. ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಕೂಡ ನೀವು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭಾನಂದಾದಿಗಳನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ವೃತ್ತಿರಂಗದಲ್ಲಿ ನಿಮ್ಮ ಮೇಲಧಿಕಾರಿಗಳ ಅನುಭವವನ್ನ ನೀವು ಹಂಚಿಕೊಳ್ಳುವುದರ ಮುಖಾಂತರವಾಗಿ ಅವರೊಟ್ಟಿಗೆ ಕಾರ್ಯಪ್ರವೃತ್ತರಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನ ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ಪ್ರಶಂಸನೀಯವಾಗಿರ್ತಕ್ಕಂಥ ಗೌರವಾದಿಗಳನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇವತ್ತಿನ ದಿನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಗುರುಗಳ ಅನುಗ್ರಹ ಜೊತೆಗೆ ಆ ಶನಿ ಮತ್ತು ಕೇತುಗಳ ಸಂಪೂರ್ಣ ಅನುಗ್ರಹದಿಂದ ಇನ್ನಷ್ಟು ಶುಭಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಆದರೂ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ಆ ಕೇತುಗಳ ಆ ಸಂಪೂರ್ಣವಾಗಿರ್ತಕ್ಕಂಥ ಅವಕೃಪೆಯಿಂದ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ರಂಗದಲ್ಲಿ ವಿಶೇಷವಾಗಿ ಗಮನವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನ ಪಡೆಯುವ ಸಲುವಾಗಿ ವಿಶೇಷವಾಗಿ ಆ ಗುರು ಶನೇಶ್ವರನ ಸನ್ನಿಧಾನಕ್ಕೆ ತೆರಳಿ ಶನೇಶ್ವರನ ಸನ್ನಿಧಾನದಲ್ಲಿ ಅನನ್ಯವಾಗಿ ಆ ತುಳಸಿ ಅರ್ಚನೆಯೋ ಅಥವಾ ವಿಶೇಷವಾಗಿ ಭಸ್ಮಾರ್ಚನಾದಿಗಳನ್ನ ಮಾಡಿಸುವುದರಿಂದಲೋ ಇನ್ನು ಗುರುಗಳ ಸನ್ನಿಧಾನಕ್ಕೆ ತೆರಳುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5. ಜೊತೆಗೆ ಕೆಂಪು ಬಣ್ಣ, ಆ ಕೆಂಪು ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ.
ಇನ್ನು ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ನಿಮ್ಮ ಜೀವನವನ್ನು ನಡೆಸುವಂತ ಅವಕಾಶವನ್ನ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪಣೆಯಾಗಿರತಕ್ಕಂತಹ ಆ ಲಲಿತಾ ಮಹಾತ್ರಿಪುರ ಸುಂದರಿ ವಾಗ್ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಶಕ್ತಿ ರೂಪಿಣಿ ಮಾಂಬಾಲಾಂ ದುರ್ಗಾಂ ಚಂಡೀಂ ನಮಾಮ್ಯಹಂ. ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಲಲಿತಾ ಪರಮೇಶ್ವರಿಯ ಆರಾಧನೆಯೋ, ಲಲಿತಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮೆಲ್ಲ ಶುಭಾದಿ ಫಲಾದಿಗಳನ್ನ ನೀವು ಅನುಭವಿಸುವಂತ ಅವಕಾಶವನ್ನ ಆ ಜಗನ್ಮಾತೆ ಅನುಗ್ರಹಿಸ್ತಾಳೆ. ಇನ್ನು ಕುಂಭರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ವೃತ್ತಿರಂಗದಲ್ಲಿ ಹೊಸದಾಗಿರ್ತಕ್ಕಂಥ ಬೆಳವಣಿಗೆಗಳು ಬೆಳೆಯುವುದರ ಮುಖಾಂತರವಾಗಿ ನಿಮ್ಮದು ಅದೆಷ್ಟೋ ದಿನಗಳಿಂದ ನೆನಗೊದ್ದಿಗೆ ಬಿದ್ದಿರ್ತಕ್ಕಂಥ ಆ ಕೆಲಸಗಳಿಗೆ ಮರುಜೀವವನ್ನು ಕೊಡುವುದರ ಮುಖಾಂತರವಾಗಿ ನಿಮ್ಮ ಬಡ್ತಿಯೋ ಅಥವಾ ನಿಮ್ಮ ಶ್ರಮಕ್ಕೆ ಪ್ರತಿಫಲವಾಗಿರ್ತಕ್ಕಂಥ ಅಪೇಕ್ಷೆಯು ಕೂಡ ಇವತ್ತಿನ ದಿನದಲ್ಲಿ ಹೆಚ್ಚಿಸುವುದರ ಮುಖಾಂತರವಾಗಿ ಇನ್ನಷ್ಟು ನಿಮ್ಮ ಮನಸ್ಸಿಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಹೊಂದಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲದ ನಿರೀಕ್ಷೆ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಸುದಿನದಲ್ಲಿ ಸಿದ್ಧಿಬುದ್ಧಿ ಪ್ರದಾಯಕನಾಗಿರ್ತಕ್ಕಂಥ ಮಹಾಗಣಪತಿಯ ಸನ್ನಿಧಾನಕ್ಕೆ ತೆರಳಿ ನಿಮ್ಮ ಶಕ್ತ್ಯಾನುಸಾರವಾಗಿ ಪ್ರಸಾದ ಸೇವೆಯೋ ಅಥವಾ ದೂರ್ವಾರ್ಚನೆಯೋ ಅಥವಾ ಭಗವಂತನಿಗೆ ವಸ್ತ್ರಧಾರಣೆಯೋ ವಸ್ತ್ರ ಸಮರ್ಪಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭಾದಿ ಫಲಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 2, ಜೊತೆಗೆ ಕೆಂಪು ಬಣ್ಣ. ಆ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಹಳದಿ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭಾದಿ ಫಲಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭ ಫಲವನ್ನು ಕಾಣುವ ಸಲುವಾಗಿ ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದ ವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ. ಸುಬ್ರಹ್ಮಣ್ಯನ ಅಧಿದೇವನಾಗಿರ್ತಕ್ಕಂಥ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯೋ ಅಥವಾ ಸಾಂಬಶಿವನ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿ ನಕ್ಷತ್ರಾನುಸಾರವಾಗಿ ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅದೆಷ್ಟೋ ದಿನಗಳಿಂದ ನೆನಗೊದಿಗೆ ಬಿದ್ದಂತ ಆ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಸೋದರಿಯರೋ ಅಥವಾ ಸೋದರರೋ ಸಹಕರಿಸುವುದರ ಮುಖಾಂತರವಾಗಿ ಆ ಒಂದು ಕೆಲಸಕ್ಕೆ ಮರುಚಾಲನೆ ನೀಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಲಿದ್ದೀರಿ. ಇನ್ನು ಮಾಡುವಂತ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲದ ನಿರೀಕ್ಷೆ, ಜೊತೆಗೆ ಸಹಪಾಠಿಗಳ ಸಹಕಾರ, ಇವೆರಡರಲ್ಲೂ ಕೂಡ ನೀವು ಸಫಲತೆಯನ್ನ ಕಾಣುವುದರ ಮುಖಾಂತರವಾಗಿ ಇನ್ನಷ್ಟು ಶುಭಾದಿಗಳನ್ನ ನೀವು ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 7, ಜೊತೆಗೆ ಕಪ್ಪು ಬಣ್ಣ. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ಹಳದಿ ಬಣ್ಣಾದಿಗಳ ಆ ವಸ್ತ್ರಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ನಿಮ್ಮ ಫಲಾದಿಗಳನ್ನ ನೀವು ನಿರೀಕ್ಷಿಸುವ ಸಲುವಾಗಿ ಆ ಪರಶಿವನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಆ ಅಖಂಡ ದೀಪಾದಿಗಳನ್ನ ಹಚ್ಚುವುದರ ಮುಖಾಂತರವಾಗಿ ದೇವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದಾದ್ರೆ ಇನ್ನಷ್ಟು ಶುಭಾದಿಗಳನ್ನ ಪಡೆಯುವುದರ ಮುಖಾಂತರವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ವಿಜಯತೆಯನ್ನ ಪಡೆದುಕೊಳ್ಳಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 6, ಜೊತೆಗೆ ಹಳದಿ ಬಣ್ಣ. ಈ ಹಳದಿ ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ಹಳದಿ ಬಣ್ಣ ಜೊತೆಗೆ 6ರ ಸಂಖ್ಯೆಗೆ ಅನುಸಾರವಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಅದರಲ್ಲಿ ಸಾಧನೆಯನ್ನು ಮಾಡುವುದರಿಂದ ಇನ್ನಷ್ಟು ಸಿದ್ಧಿಯನ್ನ ನೀವು ಪಡೆಯಬಹುದಾಗಿದೆ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಜೊತೆ ನಮಗೆ ಒಳಿತನ್ನ ತರುವಂತಹ ಅದೃಷ್ಟ ಸಂಖ್ಯೆ ಹಾಗೂ ಬಣ್ಣವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ಹಿಂದಿನ ಭಾಗದಲ್ಲಿ ದತ್ತೂರಿ ಗಿಡದ ಮಹತ್ವವನ್ನ ತಿಳಿಸ್ತೀನಿ ಅಂತ ಹೇಳಿದ್ರಿ. ಅದನ್ನ ತಿಳಿಸುವ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ತಾವು ಹಿಂದಿನ ಭಾಗದಲ್ಲಿ ದತ್ತೂರಿ ಗಿಡದ ಬಗ್ಗೆ ತಿಳಿಸ್ತಾ ಇದ್ರಿ. ದಯವಿಟ್ಟು ಅದರ ಮಹತ್ವವನ್ನ ಇನ್ನಷ್ಟು ತಿಳಿಸ್ಕೊಡಿ. ಈ ದತ್ತೂರಿ ಗಿಡವನ್ನ ನೀವು ನಿಮ್ಮ ವ್ಯಾಪಾರದಲ್ಲಿ ನಷ್ಟವಾಗ್ತಾ ಇರತಕ್ಕಂತಹ ಸಂದರ್ಭವೋ ಅಥವಾ ಸರಿಯಾಗಿ ವ್ಯಾಪಾರ ನೀವು ಮಾಡಿರ್ತಕ್ಕಂಥ ಪದಾರ್ಥಗಳು ಅಥವಾ ನೀವು ತಂದಿರತಕ್ಕಂಥ ಪದಾರ್ಥಗಳು ಆ ಸಮಯಕ್ಕೆ ಸರಿಯಾಗಿ ಅದು ವ್ಯಾಪಾರವಾಗದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಬಹಳ ಮಟ್ಟಿಗೆ ನಷ್ಟವಾಗ್ತಕ್ಕಂಥದ್ದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮತ್ತೊಬ್ಬರ ಆ ವಕ್ರದೃಷ್ಟಿಯೋ ಅಥವಾ ನಮ್ಮ ಗ್ರಹಗತಿಗಳ ಆ ಒಂದು ಸಮಯದ ಅಭಾವವಾಗಿ ಆ ರೀತಿ ಆಗಿರ್ತಕ್ಕಂತಹ ಸಮಯವನ್ನ ನಾವು ಕಾಣ್ತಕ್ಕಂಥದ್ದಾಗಿರುತ್ತೆ. ಆದರೂ
ದೈವಿಕವಾಗಿ ಮತ್ತೆ ಆ ವನಸರಿಗಳಿಂದ ನಮ್ಮ ಪ್ರಕೃತಿ ಅದೆಷ್ಟೋ ಕಾರಣಗಳಿಂದ ನಮ್ಮ ಸುತ್ತಲಿರ್ತಕ್ಕಂಥ ನಮ್ಮ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ಅದೆಷ್ಟೋ ವನಸರಿಗಳು ನಮ್ಮನ್ನ ಸದಾಕಾಲ ಈ ರೀತಿಯಾಗಿರ್ತಕ್ಕಂಥ ಅವಘಡಗಳು ಸಂಭವಿಸದ ಹಾಗೆ ಕಾಪಾಡಿಕೊಳ್ತಾ ಇರತಕ್ಕಂಥದ್ದು ನಮ್ಮ ಸುದೈವ. ನೀವು ಈ ದತ್ತೂರಿ ಗಿಡದಲ್ಲಿ ಈ ಕೊಂಬೆ ಸಮೇತವಾಗಿ 5 ಕಾಯಿಗಳನ್ನ ನೀವು ಮನೆಗೆ ತನ್ನಿ. ಇದು ಮಂಗಳವಾರ ಅಥವಾ ಭಾನುವಾರದ ದಿನದಂದು ಮಾತ್ರ ಈ ರೀತಿಯಾಗಿರ್ತಕ್ಕಂಥ 5 ಕಾಯನ್ನ ತರಬೇಕು. ಈ ಕೊಂಬೆಯಿಂದ ನೀವು ಬೇರ್ಪಡಿಸಿದ್ರೂ ಪರವಾಗಿಲ್ಲ, ಅಥವಾ ಬೇರ್ಪಡಿಸದೆ ಹಾಗೆ ತಂದ್ರೂ ಕೂಡ ಅದಕ್ಕೇನು ಅಭ್ಯಂತರವಿಲ್ಲ. ಆದ್ರೂ ಈ ರೀತಿಯಾಗಿ ಈ 5 ಕಾಯಿಗಳನ್ನ ನೀವು ದತ್ತೂರಿ ಕಾಯಿಯನ್ನ ನೀವು ಸಿದ್ಧಪಡಿಸಿಕೊಳ್ಳಬೇಕು. ಸಿದ್ಧಪಡಿಸಿಕೊಂಡು ಆನಂತರದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅರಿಶಿಣಮಯವಾಗಿರ್ತಕ್ಕಂಥ ಬಟ್ಟೆ ಅಥವಾ ಒಂದು ಬಿಳಿ ಒಂದು ಟವಲ್ಗೆ ನೀವು ಅರಿಶಿಣದಲ್ಲಿ ಅದ್ದಿದ್ದಂತಹ ಸಂದರ್ಭದಲ್ಲಿ ಆ ಬಿಳಿ ವಸ್ತ್ರವು ಅರಿಶಿಣಮಯವಾಗುತ್ತೆ. ಇಲ್ಲ ಆ ಬಿಳಿ ವಸ್ತ್ರವನ್ನ ಅರಿಶಿಣ ಲೇಪಿತವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅರಿಶಿಣ ಲೇಪಿತವಾಗಿರ್ತಕ್ಕಂಥ ಹಳದಿ ವಸ್ತ್ರವಾಗಿ ಅದು ಮಾರ್ಪಡುತ್ತೆ. ಒಂದೆಡೆ ಆ ಶುದ್ಧವಾಗಿರ್ತಕ್ಕಂಥ ದೇವರ ಮನೆಯಲ್ಲಿ ಈ ರೀತಿಯಾಗಿ ಆ ಬಟ್ಟೆಯನ್ನ ಹಾಸಿ ಅದರ ಮೇಲೆ ಈ 5 ದತ್ತೂರಿ ಕಾಯಿಯನ್ನ ಅದರಲ್ಲಿಡಿ. ಆನಂತರದಲ್ಲಿ 5 ಲಕ್ಷ್ಮೀಪ್ರದವಾಗಿರ್ತಕ್ಕಂತಹ ಗೋಮತಿ ಚಕ್ರ, ಲಕ್ಷ್ಮೀಪ್ರದವಾಗಿರ್ತಕ್ಕಂಥ ಗೋಮತಿ ಚಕ್ರಗಳು ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಈ 5 ಗೋಮತಿ ಚಕ್ರಗಳನ್ನ ಆ ಅರಿಶಿಣದ ಬಟ್ಟೆಯಲ್ಲಿ ಹಾಕಿ ದತ್ತೂರಿ ಆ ಕಾಯಿ ಇರ್ತಕ್ಕಂಥ ಅದರ ಜೊತೆಗೆ ಈ 5 ಗೋಮತಿ ಚಕ್ರವನ್ನ ಹಾಕಬೇಕು. ಆನಂತರದಲ್ಲಿ 5 ಕವಡೆ ಅದನ್ನು ಸಹಿತ ಅದರಲ್ಲಿ ಸೇರಿಸಬೇಕು. ಆನಂತರದಲ್ಲಿ 1 ನಿಂಬೆಹಣ್ಣು ಜೊತೆಗೆ ಒಂದು 10 ಗ್ರಾಮ್ ಅಷ್ಟು ಪಚ್ಚ ಕರ್ಪೂರ ಮತ್ತೆ ಅರಿಶಿಣ, ಕುಂಕುಮ, ನಿಂಬೆಹಣ್ಣು, ಈ ದತ್ತೂರಿ ಕಾಯಿ ಮತ್ತೆ ಲಕ್ಷ್ಮೀಪ್ರದವಾಗಿರ್ತಕ್ಕಂತಹ ಈ ಕವಡೆ ಜೊತೆಗೆ ಗೋಮತಿ ಚಕ್ರ ಇವೆಲ್ಲವನ್ನು ಕೂಡ ನೀವು ಮಂಗಳವಾರ ಅಥವಾ ಭಾನುವಾರದ ದಿನದಂದು ಶೇಖರಣೆಯನ್ನು ಮಾಡಿ ಮನೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಇದರಲ್ಲಿ 2 ರೀತಿ ದತ್ತೂರಿ ಕಾಯಿ ಇರ್ತಕ್ಕಂಥದ್ದಿರುತ್ತೆ. ಆ ಕಪ್ಪು ಬಣ್ಣದ ದತ್ತೂರಿಯನ್ನ ನೀವು ಮತ್ತೊಂದು ಪ್ರಾಯೋಗಿಕವಾಗಿರ್ತಕ್ಕಂಥ ವಿಚಾರಕ್ಕೆ ನಾವು ಅದನ್ನ ಉಪಯೋಗಿಸ್ತಕ್ಕಂಥದ್ದಾಗಿರುತ್ತೆ. ಇದು ಕೇವಲ ನಾವು ಈ ರೀತಿಯಾಗಿರ್ತಕ್ಕಂಥ ಶಾಂತಿ ಕರ್ಮಾದಿಗಳಲ್ಲಿ ನಾವು ಈ ಬಿಳಿ ಬಣ್ಣದ ದತ್ತೂರಿ ಕಾಯಿಯನ್ನು ಮಾತ್ರ ಉಪಯೋಗವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಎಲ್ಲವನ್ನು ಕೂಡ ಆ ಬಟ್ಟೆಯಲ್ಲಿ ನೀವು ಸಮೃದ್ಧವಾಗಿ ಶೇಖರಿಸಿ ಪಚ್ಚಕರ್ಪೂರವನ್ನ ಸಂಪೂರ್ಣವಾಗಿ ಅದರ ಮೇಲೆ ಹಾಕಬೇಕು. ಅದು ಕೆಡದೇ ಇರಲಿ ಅಂತಕ್ಕಂಥ ಭಾವನೆಯಿಂದ, ಮತ್ತೆ ಆ ಪಚ್ಚಕರ್ಪೂರವು ಸಹಿತ ಲಕ್ಷ್ಮಿ ಮತ್ತೆ ಆಕರ್ಷಣಾ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಹೇಗೆ ಒಂದಿಷ್ಟು ಚಿಟಿಕೆಯಷ್ಟು ನಾವು ನೀರಿನಲ್ಲಿ ಅದನ್ನ ಬೆರೆಸಿದಾಗ ನಾವು ಉಪ್ಪಿನ ಪ್ರಮಾಣ ರೀತಿಯಲ್ಲೇ ಅದು ಸಹಿತ ಅದರದೇ ಆಗಿರತಕ್ಕಂಥ ನೀರಿನ ಮೇಲೆ ಪ್ರಭಾವವನ್ನು ಬೀರುವುದರ ಮುಖಾಂತರವಾಗಿ ಆ ಒಂದು ಆಕರ್ಷಣೆಯನ್ನ ಅದು ಮಾರ್ಪಡಿಸ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಆ ಪಚ್ಚಕರ್ಪೂರವನ್ನ ಅದರ ಮೇಲೆ ಈ ರೀತಿಯಾಗಿ ಎಲ್ಲವೂ ಕೂಡ ಸಿಂಪಡಿಸಿ ಆ ಬಟ್ಟೆಯನ್ನ ಕೆಂಪು ದಾರದಿಂದ ಬಲವಾಗಿ ಬಂಧಿಸಬೇಕು. ಬಲವಾಗಿ ಬಂಧಿಸಿ ಈ ರೀತಿಯಾಗಿ ಭಾನುವಾರ ಪೂಜೆಯನ್ನ ಪ್ರಾರಂಭಿಸಿ ಮಂಗಳವಾರ ಅಂತ್ಯ ಮಾಡಿ ಮಂಗಳವಾರದ ದಿನದಂದು ಯಾವ ವ್ಯಾಪಾರ ಸ್ಥಳದಲ್ಲಿ ಎಲ್ಲಿ ನಿಮಗೆ ಆ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಆ ಸ್ಥಳದಲ್ಲಿ ಮೇಲ್ಭಾಗದಲ್ಲಿ ನೀವು ನಿಂತುಕೊಳ್ಳುವಂತಹ ವ್ಯಾಪಾರವನ್ನು ಮಾಡುವಂತಹ ಒಂದು ಸ್ಥಳದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನ ನಿಮ್ಮ ಮೇಲ್ಭಾಗದಲ್ಲಿ ನೀವು ಕಟ್ಟಿ ಆ ಒಂದು ಪ್ರತಿನಿತ್ಯವೂ ಕೂಡ ಆ ಗಂಟಿಗೆ ಧೂಪವನ್ನು ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ದಿನಂಪ್ರತಿ ವೃದ್ಧಿ ಆಗುವುದರ ಮುಖಾಂತರವಾಗಿ ಜನಾಕರ್ಷಣೆ ತನ್ನಿಂದ ತಾನೇ ಬೆಳೆಯುವುದರ ಮುಖಾಂತರವಾಗಿ ನಿಮ್ಮ ವ್ಯಾಪಾರವು ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಹೊರತುಪಡಿಸಿ ನಿಮ್ಮ ಮೇಲೆ ಇರ್ತಕ್ಕಂಥ ದೃಷ್ಟಿ, ಅದರಲ್ಲೂ ವಿಶೇಷವಾಗಿ ಈ ದತ್ತೂರಿ ಬೀಜದ ಆ ಬೀಜಗಳು ಯಾವ ರೀತಿಯಾಗಿ ಆ ಕಾಯಿ ಒಣಗುವುದರ ಮುಖಾಂತರವಾಗಿ ಬೀಜಗಳು ಗಟ್ಟಿಯಾಗುತ್ತೋ ಆ ಕಾಯಿ ಗಟ್ಟಿಯಾಗುತ್ತೋ ಅದೇ ರೀತಿಯಾಗಿ ನಿಮ್ಮ ಮೇಲಿರ್ತಕ್ಕಂಥ ಎಲ್ಲ ದೃಷ್ಟಿಗಳು ಕೂಡ ದಿನೇ ದಿನೇ ನಿವೃತ್ತಿಯನ್ನು ಹೊಂದುವುದರ ಮುಖಾಂತರವಾಗಿ ನಿಮ್ಮ ಎಲ್ಲ ಆ ವ್ಯಾಪಾರ ಮತ್ತೆ ವ್ಯವಹಾರ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತ ನಿಮ್ಮ ಕೈಗೆ ಸಿಗೋದರ ಮುಖಾಂತರವಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ವ್ಯಾಪಾರವು ದಿನಂಪ್ರತಿ ನಡೆಯತಕ್ಕಂಥದ್ದಾಗಿರುತ್ತೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ಒಂದು ದತ್ತೂರಿ ಬೀಜದಿಂದ ನೀವು ಮಂಗಳವಾರ ಮತ್ತೆ ಭಾನುವಾರದ ದಿನದಂದು ಇದನ್ನ ಶೇಖರಣೆಯನ್ನು ಮಾಡಿ ಪೂಜೆಯನ್ನು ಮಾಡೋದರ ಮುಖಾಂತರವಾಗಿ ನೀವು ಪ್ರತ್ಯಕ್ಷವಾಗಿ ಇದರ ಸೇವೆಯನ್ನ ಪಡೆದುಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ನಿಮ್ಮ ಲಾಭವನ್ನ, ಇನ್ನಷ್ಟು ನಿಮ್ಮ ದೋಷವನ್ನ, ಮುಕ್ತಿಯನ್ನ ಪಡೆದುಕೊಳ್ತೀರಾ ಅಂತಕ್ಕಂಥ ಆ ಒಂದು ಮನೋಭಾವನೆಯಿಂದ ಇವತ್ತಿನ ದಿನದಲ್ಲಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಈ ಒಂದು ದತ್ತೂರಿಯ ಪ್ರಾಮುಖ್ಯತೆಯನ್ನ ನಾನು ನಿಮಗೆ
ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ರೀತಿಯಾಗಿ ಇದೇ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟದಾಗಿ ಯಾವುದೇ ರೀತಿಯಲ್ಲೂ ಸಹಿತ ಹಣವೂ ವ್ಯಯಿಸದೆ ಕೇವಲ ಸಮಯ ಮತ್ತೆ ಆ ಸಮಯಕ್ಕೆ ಅನುಸಾರವಾಗಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಹಣವ್ಯಯದ ಮುಖಾಂತರವಾಗಿ ಅದೆಷ್ಟೋ ಉಪಮಾರ್ಗಗಳನ್ನ ನಮ್ಮ ಋಷಿಮುನಿಗಳು ನಮ್ಮ ಮೂಲಾಧಾರವಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿರುವುದರಿಂದ ಅದೆಲ್ಲವನ್ನು ಕೂಡ ನಾನು ಸವಿಸ್ತಾರವಾಗಿ ನನ್ನ ಶಕ್ತಿ ಮೀರಿ ನಿಮಗೆ ಹಲವಾರು ತಂತ್ರಸಾರದ ಮುಖಾಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಜೀವನಕ್ಕೆ ಹಾಗೆ ನನ್ನ ಜೀವನಕ್ಕೂ ಕೂಡ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ಎಲ್ಲರೂ ಕೂಡ ಲೋಕವೆಲ್ಲವೂ ಕೂಡ ಸುಖವಾಗಿರಲಿ. ಲೋಕಕ್ಕೆ ಆ ಜಗನ್ಮಾತೆ ಆಗಿರ್ತಕ್ಕಂಥ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಅನುಗ್ರಹಿಸಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುರುಗಳೇ, ಇಂದಿನ ಸಂಚಿಕೆಯಲ್ಲಿ ದತ್ತೂರೆಯ ಮಹತ್ವ ಹಾಗೂ ಅದನ್ನ ಸರಿಯಾದ ವಿಧಿವಿಧಾನಗಳಲ್ಲಿ ಪೂಜೆ ಮಾಡಿದ್ರೆ ಅದರಿಂದ ಸಿಗುವಂತ ಲಾಭಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದತ್ತೂರೆಯ ಮಹತ್ವ ಹಾಗೂ ಅದರಿಂದ ಆಗಬಹುದಾದಂತಹ ಲಾಭಗಳ ಬಗ್ಗೆ ಗುರುಗಳು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ತಾವು ಕೂಡ ಮನೆಯಲ್ಲಿ ಅನುಸರಿಸಿ ಅದರಿಂದ ಲಾಭಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಚಾರದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡ ರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.